ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ, ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ 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 ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡಿರಿ. ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವ್ದು ರಿಯಲ್ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಒಬ್ಬ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ, ನಾಚಿಕೆ ಆಗಿ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಟದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ, ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ. ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ, ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ 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 ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡಿರಿ. ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವ್ದು ರಿಯಲ್ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಒಬ್ಬ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ, ನಾಚಿಕೆ ಆಗಿ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಟದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ, ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ. ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ, ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ 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 ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡಿರಿ. ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವ್ದು ರಿಯಲ್ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಒಬ್ಬ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ, ನಾಚಿಕೆ ಆಗಿ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಟದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ, ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ. ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ, ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ 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 ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ ನೋಡಿರಿ. ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವ್ದು ರಿಯಲ್ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಒಬ್ಬ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ
ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ? ನಾಚಿಕೆ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಥದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ಆ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ. ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ? ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ? ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ. ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು, ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ. ನೋಡಿರಿ, ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವುದಾದ್ರು ಎಲ್ಲ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ? ನಾಚಿಕೆ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಥದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ಆ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ. ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ? ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ? ನಮ್ಮ ಹಿರಿಯರಿಗೆ ಬಿಟ್ಟದ್ದು. ಅವ್ರು ಮಾಡೋದಿಲ್ಲ ಅಂದ್ರೆ ಕಲ್ಲೋಗಿಲ್ಲ ಅವ್ರ ತಲೆಗೆ. ನನಗೇನು ಸಂಬಂಧ ಇಲ್ಲಲ್ಲ. ಆದರೆ ಏನು, ಅದು ಯಾರು ಹೇಳ್ತಿದ್ರೆ ವೇಸ್ಟೆಡ್ ಇಂಟ್ರೆಸ್ಟ್ ಇರೋರು. ಇಂಥ ವಫ್ ಕಮಿಟಿ ತಿದ್ದುಪಡಿ ಏನಾಗ್ಯದ, ಯಾವತ್ತೂ ಕೂಡ ಇಂಥ ತಿದ್ದುಪಡಿ ಆಗಿಲ್ಲ. ನೋಡಿರಿ, ಇಲ್ಲಿವರೆಗೆ ಪಾಪಿಷ್ಟು ಜನ ಅವ್ರದ್ದು ಯಾವುದಾದ್ರು ಎಲ್ಲ ರಿಜಿಸ್ಟರ್ ಆಗಿ ವಫ್ ಕಮಿಟಿ ಅದನೋ ಭಾಳ ಅವ್ರ ಕೈಯಾಗ ಉಳಿದಿಲ್ಲ. ಯಾವನಿಗೋ ಇನ್ನೊಬ್ಬ ಮುಸ್ಲಿಮನಿಗೋ ದಲಿತನಿಗೋ ಲೀಸ್ಗಳು ಕೊಟ್ಟು ಅವ್ರು ಏನೇನೋ ಮಾಡಿ ಬಾಡಿಗೆ ತೊಗೋತಾರೆ. ಅದ್ರ ಲೀಸ್ ಎಷ್ಟು ಕೊಡ್ತಾರೆ ಗೊತ್ತಾ? 50 ರೂಪಾಯಿ 60 ರೂಪಾಯಿ. ವಫ್ಗೆ ಇರೋದು ಅದಕ್ಕೆ ಮುಸ್ಲಿಮರ ಸಮುದಾಯದ ಏಳಿಗೆಗಾಗಿ ಆ ವಫ್ ಕಮಿಟಿ ಇರೋದು. ಆ ದುಡ್ಡು ಅವ್ರಿಗೆ ಹೋಗಬೇಕು. ಅಂಥದ್ದು ಬಿಟ್ಟು ಇಂಥ ಅನ್ಯಾಯದ ಕಾನೂನು 75 ವರ್ಷ ಕಾಂಗ್ರೆಸ್ನವ್ರು ಮಾಡಲಿಲ್ಲ ರೀ. ನಾಚಿಕೆ ಆಗಲ್ಲ ಇವ್ರಿಗೆ? ನಾಚಿಕೆ ಇದರಿಂದ ಏನು ಲುಸ್ಕನ ಆಗ್ತದಪ್ಪ ಯಾರಿಗೆ? ವೇಸ್ಟೆಡ್ ಇಂಥದ್ದಿದ್ದವ್ರಿಗೆ ಲುಸ್ಕನ ಆಗ್ತದೆ, ಬೇರೆ ಯಾರಿಗೆ ಆಗ್ತದೆ? ಅವ್ರಿಗೆ ಮುಸಲ್ಮಾನರಿಗೆ ಆಗ್ತದೆ. ಸಾಮಾನ್ಯ ಮುಸಲ್ಮಾನರಿಗೆ ಏನೇನೋ ಧಕ್ಕೆ ಆಗೋದಿಲ್ಲ. ಆದರೆ ಮುಸ್ಲಿಮ್ ಶ್ರೀಮಂತರೇನು ಕೊಳ್ಳಿ ಹೊಡೆದಾರ ಆ ವಫ್ ಕಮಿಟಿ, ಅವ್ರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿರಿ, ಜಮೀರ್ ಒಬ್ಬನೇ ಅಲ್ರಿ. ಜಮೀರ್ನಂಥವ್ರು ಭಾಳ ಜನ ಮುಸ್ಲಿಮರು ವಫ್ ಕಮಿಟಿ ವಫ್ ಪ್ರಾಪರ್ಟಿಯನ್ನು ಎತ್ತಿ ಹಾಕ್ಯಾರ. ಒಬ್ಬರೇ ಯಾಕೆ ಪಾಪ ಜಮೀರ್ಗೆ? ಇನ್ನೂ ಇಲ್ಲ, ಸತ್ತವ್ರು ಗೋರ್ಯಾಗ ಹೋದವರು ಅದಾವ ಗೊತ್ತದಿಲ್ಲ ನಿಮಗೆ?